ನಾನೇನ್ ಮುಟ್ಟಾಳ ಅನ್ಕೊಂಡ್ಯಾ? ನಾನು 9 ಕಂಡೀಷನ್ ಅಲ್ಲಿ 3 ಕಂಡೀಷನ್ ಮೋಸ ಮಾಡಿದೀರಾ. ಅದೆಷ್ಟು ಧೈರ್ಯ ಇರಬೇಕು ನಿಮಗೆ? SSLC ಫೇಲ್ ಆದ ಹೆಣ್ಣನ್ನ BSc ಸುಳ್ಳು ಹೇಳಿ ನನ್ ತಲೆ ಕಟ್ಟಿ ಮೇಣ ಸರಿತೀರಾ? ಕಂಡೀಷನ್ ನಂಬರ್ 7, ನಮ್ಮನೇಲಿ ನಡೆದ ವಿಷಯ ಹೊರಗೆ ತಿಳಿ ಕುಡ್ದು. ಆದ್ರೆ ನೀನ್ ನನ್ನ ಲಕ್ಷ್ಮಣ ಸ್ವಾಮಿ ಕೈಯಲ್ಲಿ ತಾಳ ಹಾಕ್ತಾ ಭರತನಾಟ್ಯ ಆಡ್ತಾ ಊರನ್ನೇ ಕೂಗಿ ನನ್ ಕಾಲಿಗೆ ಬೀಳೋ ತರ ಪೋಸ್ ಕೊಡ್ತಾನೆ. ಅಯೋಗ್ಯ ರಾಸ್ಕಲ್. ನಿಮ್ಮ ಅಪ್ಪಂಗೆ 7 ವರ್ಷದಿಂದ ಕಿವಿ ಕೇಳ್ತಿಲ್ಲ, ಶುದ್ಧ ಕೆಪ್ಪ. ಹೊಚ್ಚಕಟ್ಟ ಕಿವಿ ಕೇಳೋನ್ ಹಾಗೆ ನಾನು 9ನೇ ಕಂಡೀಷನ್ಗೆ ತಲೆ ಆಡಿಸಿ ಆಡಿಸಿ ನನಗೆ ವಂಚನೆ ಮಾಡಿದ್ದಾನೆ. ಉತ್ತರ ಹೇಳೆ, ಬಾಯ್ ತೆಗಿಯೇ. ಕಮಂಗಿ ನೋಡ್ದಾಗ ನೋಡ್ಬೇಡ, ಮಾತಾಡೆ. ಇನ್ನು ಏನೇನ್ ಮೋಸ ಮಾಡಿದ್ರಿ ಹೇಳೆ. ಟಾಯ್ಲೆಟ್ ಎಲ್ಲಪ್ಪ ಇದೆ? ಅಲ್ಲಿದೆ ಸರ್. ಥ್ಯಾಂಕ್ ಯು. ಉತ್ತರ ಹೇಳೆ. ಯಾಕೆದ್ದೆ? ನಾನ್ ಬಾತ್ರೂಮ್ಗೆ ಹೋಗ್ಬೇಕೆ? ನಾನ್ ಹೋಗಿ ಬರೋದ್ರಲ್ಲಿ 2ರಲ್ಲಿ 1 ಹೇಳ್ಬೇಕು. ನಂಗೆ ಯಾಕೆ ಮೋಸ ಮಾಡಿದ್ರಿ? ಉತ್ತರ ಸಿದ್ಧವಿರ್ಬೇಕು. ಸಿಗರೇಟ್ ಬೇರೆ ಕುಡಿತೀಯಾ? ಫ್ರಾಡ್, ಇಂಟರ್ನ್ಯಾಷನಲ್ ಫ್ರಾಡ್. ಯಾವನು ನನ್ನ ಇಂಟರ್ನ್ಯಾಷನಲ್ ಫ್ರಾಡ್ ಅನ್ನೋನು? ನಿಜವಾದ ಗಂಟ ಹೊರಗ್ ಕಾದಿರೋ, ಒಂದೊಂದ್ ಕೈ ನೋಡ್ಕೋತೀನಿ. ಉಮಾ, ರಾಮಣ್ಣ, ಹೇಗಿದ್ಯಮ್ಮ? ನರಕದಲ್ಲಿದ್ದೀನಿ. ನಿನ್ ತಕ್ಷಣ ಹೊಟ್ಟೋಗು. ಯಾಕಮ್ಮ? ಅಯ್ಯೋ, ಅವ್ರು ನೋಡ್ಬಿಡ್ತಾರೆ. ಯಾರು? ನಿನ್ನ ಗಂಡನ? ಎಲ್ಲಿದ್ದಾರೆ? ಬಾತ್ರೂಮ್ ನಲ್ಲಿ. ಬಾತ್ರೂಮು, ಬ್ರೌನ್ ಕಲರ್ ಜರ್ಕಿನು, ಬ್ರೌನ್ ಕಲರ್ ಪ್ಯಾಂಟು. ಎಂತ ಕೆಲಸ ಆಗೋಯ್ತು? ಈಗ ತಾನು ಅವನಿಗೆ 2 ತೆಗೆದ್ಬಿಟ್ಟು ಬಂದಲ್ಲಮ್ಮ. ಅಯ್ಯೋ, ಏನ್ ಕಾದಿದ್ಯೋ ರಾಮಾಯಣ. ನನ್ ಸಂಸಾರನೇ ಹಾಳು ಮಾಡ್ಬಿಟ್ಟಿಲ್ಲಣ್ಣ. ಈಗ ತಾನೇ ಮನೇಲಿ ದೊಡ್ಡ ರಂಪಾಗಿದೆ, ಈಗ ಇದು ಬೇರೆ. ಏನ್ ಮಾಡೋದು? ಕಣ್ಣೀರ್ ಹಾಕ್ಬೇಡಮ್ಮ. ನಾನೇ ಲಕ್ಷ್ಮಣ ಸ್ವಾಮಿ ಅಂತ ಅಡ್ಜಸ್ಟ್ ಮಾಡ್ತೀನಿ. ಬನ್ನಿ ಬಾಬಾ, ಕೂತ್ಕೊಳ್ಳಿ. ಏನಲ್ಲಿ ನಾಚ್ ಕಾಡ್ತೀಯೇನೋ? ಈಗ ತಾನೇ ಬಾತ್ರೂಮ್ ಅಲ್ಲಿ ಕುತ್ಕೆ ಹಿಡ್ಕೊಂಡೆ ಹೊರಗೆ ಬಂದು ಏನು ಗೊತ್ತಿಲ್ದೋನಾಗಾಡ್ತೀಯ? ಭಾವ, ಏನೋ ಉದ್ರೇಕವಾಗಿ ದುಡುಕ್ಬಿಟ್ಟೆ. ಸುಳ್ಳು ಹೇಳ್ಬೇಡ. ಸಾಧಾರಣವಾಗಿ ಪೈಜಾಮಾ ಚುಪ್ಪಾಲ್ ಬರ್ತೀಯ, ಈಗ ಪ್ಯಾಂಟು ಶರ್ಟು ಹಾಕೊಂಡು ಬಂದು ನನಗೆ ಎದುರು ವಾದಿಸ್ತೀಯ. ಭಾವ, ಎಲ್ರು ನೋಡ್ತಾ ಇದ್ದಾರೆ, ಕೈ ತೆಗೀರಿ. ಮೊದಲು ಕೂತ್ಕೊಳ್ಳಿ, ಎಲ್ಲ ವಿವರವಾಗಿ ಹೇಳ್ತೀನಿ.